ಲಾಸ್ಟ್ ಬಜೆಟ್ ಎಂದವರಿಗೆ ಇನ್ನೂ 3 ಬಜೆಟ್ ಅನ್ನುವಂತಹ ಸಂದೇಶವನ್ನ ಈಗ ರವಾನೆಯನ್ನ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಟೀಮ್ನಿಂದಾಗಿ. ಬಜೆಟ್ ಮುಗಿತು, ಇನ್ನೇನಿದ್ರು ಕೂಡ ಪವರ್ ಶೇರ್ ಆಟ ಅನ್ನುವಂಥ ಲೆಕ್ಕಾಚಾರಗಳು ಹಲವರದಿತ್ತು. ಪೂರ್ಣಾವಧಿ ಸಿಎಂ ಕೂಗು ಮುಂದುವರಿಸೋಕೆ ಈಗ ಸಿದ್ದು ಬಣ ಈಗ ಮುಂದುವರೆದಿದೆ. ಶೋಷಿತ ಸಮಾವೇಶ ನಡೆಸೋಕೆ ಮತ್ತೆ ಹೈಕಮಾಂಡ್ ಮುಂದೆ ಮನವಿಯನ್ನ ಇಟ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಮನವೊಲಿಸಿ ಶೋಷಿತ ಸಮಾವೇಶ ನಡೆಸೋಕೆ ತಂತ್ರವನ್ನು ರೂಪಿಸಿಕೊಳ್ತಾ ಇದ್ದಾರೆ. ನವೆಂಬರ್ ಆಟಕ್ಕೆ ಕಾದು ಕುಳಿತಿರೋದು ಡಿಸಿಎಂ ಡಿಕೆ ಶಿವಕುಮಾರ್ ಆ್ಯಂಡ್ ಟೀಮ್. ಏನಾಗುತ್ತೆ ನವೆಂಬರ್ಗೆ? ಡಿಸೆಂಬರ್ವರೆಗೂ ಹೋಗ್ಬೋದಾ, ಇಲ್ಲ ಹಾಗೆ ಮುಂದುವರಿಯುತ್ತಾ, ಇಲ್ಲ ಬೇರೆ ರೀತಿಯಾದಂಥ ಅಸ್ಫೋಟಗಳು ಉಂಟಾಗುತ್ತಾ? ನೋಡಬೇಕು. ನಿಶ್ಚಿತವಾಗಿ ಅದ್ರಾಗೇನಿದೆ, ಇನ್ನೂ 2028ರವರೆಗೆ ಅವರು ಮುಖ್ಯಮಂತ್ರಿಗಳು ಇರ್ತಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ. ಇವತ್ತೊಂದು ದಿವಸ ಹೈಕಮಾಂಡ್ ಇರ್ತದೆ, ಇವತ್ತೊಂದು ದಿವಸ ಬದಲಾವಣೆ ಮಾಡ್ತೀವಿ ಅಂತ ಯಾರು ಹೇಳಿದ್ದಾರೆ? ಹೈಕಮಾಂಡ್ ಹೇಳಿದೆ. ನಮ್ಮ ಪಕ್ಷದಲ್ಲೂ ಯಾರು ಹೇಳ್ತಾ ಇಲ್ಲ. ಹೌದಾ? ಎಲ್ಲರೂ ಹೈಕಮಾಂಡ್ ಹೇಳಿದೆ. ಹೈಕಮಾಂಡ್ ಹೇಳಿದೆ. ಈಗ ಒಂದು ರೆಕಾರ್ಡ್ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 4,90,000 ಕೋಟಿ ರೂಪಾಯಿಂದು ಬಜೆಟ್ ಮಾಡಿದ್ದಾರೆ. ಅದರಲ್ಲಿ 42,008 ಕೋಟಿ ರೂಪಾಯಿನ SCP TSP ಹಣನ ಕೊಟ್ಟಿದ್ದಾರೆ. ಇದರಲ್ಲಿ 29,992 SCP, 12,000 ಕೋಟಿ ST ಕೊಟ್ಟಿದ್ದಾರೆ. ಇದು ಒಂದು ಸುಸ್ಥಿರವಾಗಿ ಇರತಕ್ಕಂಥ ಬಜೆಟ್. ನೀರಾವರಿ, ಇನ್ಫ್ರಾಸ್ಟ್ರಕ್ಚರ್, ಸಮಾಜ ಕಲ್ಯಾಣ, ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ, ಈ ಆದ್ಯತೆ ವಲಯಗಳಿಗೆ ವಿಮೆನ್ ಡೆವಲಪ್ಮೆಂಟ್ ಇದನ್ನು ಕೊಟ್ಟು ಒಂದು ಸುಸ್ಥಿರವಾದಂಥ ಬಡ್ಜೆಟನ್ನು ಕೊಟ್ಟಿದ್ದಾರೆ. ಈ ಬಡ್ಜೆಟನ್ನು ಮಾಡುವಾಗ ಸಾಲದ ಮಿತಿಯನ್ನು 25% ಒಳಗಡೆ ಇಡಬೇಕು, ಅಷ್ಟರಲ್ಲಿ ಇಟ್ಟಿದ್ದಾರೆ. ಮತ್ತು GSDPನ ಅದರಲ್ಲಿ ಬರೀ 3% ಒಳಗೆ ಇಡಬೇಕು, ಅದರೊಳಗಡೆ ಇಟ್ಟಿದ್ದಾರೆ. ಇಟ್ ಈಸ್ ವೆರಿ ವೆಲ್ ಮೇಂಟೈನ್ಡ್ ಫಿಸಿಕಲ್ ಡಿಸಿಪ್ಲಿನರಿ ಆ್ಯಕ್ಟ್. ಜನಪರವಾದಂಥ, ಅಭಿವೃದ್ಧಿ ಪರವಾದಂಥ, ಸಮಾಜದ ನಿರ್ಮಾಣದ ಕಡೆಗೆ ಹೆಜ್ಜೆ ಇಡ್ತಕ್ಕಂಥ ಒಳ್ಳೆಯ ಬಜೆಟ್. 16ನೇ ಬಜೆಟ್ ಈಗ ಸಿದ್ದರಾಮಯ್ಯ ಮಂಡಿಸಿದ್ದಾರೆ. 17, 18, 19ನೇ ಬಜೆಟ್ ಮಂಡಿಸ್ತಾರಾ? ನೆಕ್ಸ್ಟ್ ಬಜೆಟ್ ಅವರೇ ಮಂಡಿಸ್ತಾರೆ. 17ನೇ ಬಜೆಟ್ ಅವ್ರನ್ನ ಎಲ್ಲ ಇರೋ ಅವಧಿ ತನಕ ಎಲ್ಲ ಬಜೆಟ್. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಪೊಲಿಟಿಕಲ್ ಹೆಡ್ ಆಗಿರುವಂತಹ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಕೆಲವರು ಇನ್ನೂ ಕೂಡ ಅನುಮಾನದ ರೀತಿಯಲ್ಲಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತಾರೆ. ಸ್ವತಃ ಯತೀಂದ್ರ ಅವರೇ ಹೇಳ್ತಾರೆ 19ನೇ ಬಜೆಟನ್ನು ಆಶಯವನ್ನು ವ್ಯಕ್ತಪಡಿಸ್ತೀವಿ ಅಂತಾರೆ. ಇನ್ನು ಕೆಲವರು ಇಲ್ಲ ಮಂಡಿಸ್ತಾರೆ, ಅವರು ಇದ್ದೇ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವ್ರಿಗೆ ಇನ್ನೂ ಕಾನ್ಫಿಡೆನ್ಸ್ ಇಲ್ವಾ ಅಂತ? ಒಟ್ಟಿನಲ್ಲಿ ಏನೋ ನಡೆಯುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಕಾಂಗ್ರೆಸ್ನಲ್ಲೇನೇ ಚರ್ಚೆಗಿದೆ ಅಲ್ವಾ? ಅರುಣ್, ಖಂಡಿತವಾಗಿ ಕೂಡ ಆಸೆ, ಅನುಮಾನ, ವಿಶ್ವಾಸ ಮತ್ತು ರಾಜಕೀಯ ತೀರ್ಮಾನ, ಇದನ್ನು ಕಾಂಗ್ರೆಸ್ನ ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಪ್ತರು ಕೆಲವರು ಆಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಪೂರ್ಣಾವಧಿ CM ಆಗಿರಬೇಕು ಅಂತ. ಇನ್ನು ಕೆಲವರು ಮಂಡಿಸಬಹುದು ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ಕಡೆ ಇರ್ತಾರೋ ಇಲ್ವೋ ಅನ್ನೋ ಅನುಮಾನವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲ 3 ಬಜೆಟ್ ಮಂಡಿಸ್ತಾರೆ, ಪೂರ್ಣಾವಧಿ CM ಆಗೇ ಇರ್ತಾರೆ ಅಂತ ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಹೈಕಮಾಂಡ್ನ ರಾಜಕೀಯ ತೀರ್ಮಾನಗಳು ಏನು ಅನ್ನೋದ್ರ ಬಗ್ಗೆ ಯಾರೊಬ್ಬರು ಕೂಡ ಸ್ಪಷ್ಟತೆ ಇಲ್ಲ. ಸ್ವತಃ ಸಿದ್ದರಾಮಯ್ಯನವರು ಈ ಮೂಡ ಪ್ರಕರಣದೀಚೆಗೆ ಎಲ್ಲೂ ಕೂಡ ನಾನೇ ಪೂರ್ಣಾವಧಿ CM ಆಗಿರ್ತೇನೆ, ನಾನೇ ಕಂಪ್ಲೀಟಿವ್ ಅವಧಿಯನ್ನು ಪೂರ್ಣಗೊಳಿಸ್ತೇನೆ ಅನ್ನೋ ಮಾತುಗಳನ್ನು ಹೇಳ್ತಾ ಇಲ್ಲ. ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧ ಅನ್ನೋ ಮಾತುಗಳನ್ನು ಕೂಡ ಅವರು ಹೇಳ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಸಿದ್ದರಾಮಯ್ಯ ಆಪ್ತರಿಂದ ಎಲ್ಲ ಒಂದು ಕಡೆ ಅದನ್ನು ಪೂರ್ಣಾವಧಿ CM ಅನ್ನೋ ವಿಚಾರವನ್ನು ಜೀವಂತವಾಗಿಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ DK ಶಿವಕುಮಾರ್ ಮತ್ತು ಅವರ ಆಪ್ತ ಬಣದಿಂದಲೂ ಕೂಡ ಈ ಒಂದು ನವೆಂಬರ್ ಆಟದ ಒಂದು ಕಾರ್ಡನ್ನು ಪ್ಲೇ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಈ ಪ್ರಕ್ರಿಯೆ ಶುರುವಾಗಿದೆಯಾ ಇಲ್ಲವೋ ಅನ್ನೋದ್ರ ಬಗ್ಗೆ ಯಾರೊಬ್ಬರು ಕೂಡ ಕ್ಲಾರಿಟಿ ಇಲ್ಲ. ಆದರೆ ಎಲ್ಲ ಒಂದು ಕಡೆ ಈ ಬಜೆಟ್ ಮುಗಿದ ಬಳಿಕ, ಅಂದರೆ ಈ ಬಜೆಟ್ ಅಧಿವೇಶನ ಮುಗಿದ ಬಳಿಕ ಶೋಷಿತ ಸಮಾವೇಶವನ್ನು ಮಾಡಬೇಕು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ 16ನೇ ಬಜೆಟ್ನಲ್ಲಿ ಹೈಂದ ವರ್ಗಕ್ಕೆ ಒಂದು ರೀತಿಯಲ್ಲಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೂಡ ಕೊಟ್ಟಿದ್ದಾರೆ. ಕೇಳಿ ಸಿದ್ದರಾಮಯ್ಯನವರು ಹೈಂದ ಮಾಸ್ ಲೀಡರ್. ಹಾಗಾಗಿ ಇದನ್ನೇ ಮುಂದಿಟ್ಟುಕೊಂಡು ಶೋಷಿತ ಸಮುದಾಯದ ಸಮಾವೇಶವನ್ನು ಮಾಡಬೇಕು ಅಂತ ಕೂಡ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆಂದರೆ ಈ ಹಿಂದೆ ದಲಿತ ಸಮಾವೇಶವನ್ನು ಮಾಡಬೇಕು ಅಂದಂಥ ಸಂದರ್ಭದಲ್ಲಿ ಹೈಕಮಾಂಡ್ ರೆಡ್ ಸಿಗ್ನಲ್ ಕೊಟ್ಟಿತ್ತು, ಇಲ್ಲಿ ತನಕ ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಕೂಡ ಬೇಕು ಅಂತಲೂ ಕೂಡ ವೇಣುಗೋಪಾಲ್ ಅವರು ಕಡಾಖಂಡಿತವಾಗಿ ಹೇಳಿ ಕಳಿಸಿದರು. ಆ ಕಾರಣಕ್ಕೋಸ್ಕರವಾಗಿಯೇ ರಾಹುಲ್ ಗಾಂಧಿ ಅವರನ್ನು ಮನವೊಲಿಸಿ ಈ ಒಂದು ಬಜೆಟ್ ಅಧಿವೇಶನ ಮುಗಿದ ಬಳಿಕ ಏಪ್ರಿಲ್ನಲ್ಲಿ ಎಲ್ಲ ಒಂದು ಕಡೆ ಒಂದು ಅಹಿಂದ ಸಮಾವೇಶದ ರೀತಿಯಲ್ಲಿ ದೊಡ್ಡ ಪ್ರಮಾಣದ ಸಮಾವೇಶವನ್ನು ಮಾಡೋದ್ರ ಮೂಲಕ ಶಕ್ತಿ ಪ್ರದರ್ಶನಕ್ಕೂ ಕೂಡ ಮುಂದಾಗ್ಬೋದು ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅಂತಿಮವಾಗಿ ಸಿದ್ದರಾಮಯ್ಯ ಅವರ ಟೀಮ್ನ ಈ ಎಲ್ಲ ತಂತ್ರಗಳನ್ನು ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಒಪ್ಪುತ್ತೆ,
ಮತ್ತು ನಿಜಕ್ಕೂ ಕೂಡ ಪವರ್ ಶೇರ್ ನಿಗದಿಯಾಗಿದೆಯಾ, ಪವರ್ ಶೇರ್ನಂತೆ ಏನಾದರೂ ಹೈಕಮಾಂಡ್ ಆ ಸೂತ್ರವನ್ನು ಚಾಲ್ತಿಗೆ ಬಿಟ್ಟಂಥ ಸಂದರ್ಭದಲ್ಲಿ ಧರ್ಮ ಸಂಕಟಕ್ಕೆ ಸಿಕ್ಕಾಕೊಳ್ಳೋರು ಯಾರು, ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಾಗಿದೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.